ಬೃಹಸ್ಪತಿ ಶಬ್ದದ ನಿರ್ವಚನ ಮಹಾಭಾರತದ ಶಾಂತಿ ಪರ್ವದ 336ನೇ ಅಧ್ಯಾಯ 2ನೇ ಶ್ಲೋಕ ಗೀತಾ ಪ್ರೆಸ್ಸಿನ ಪಾಠ ಅಲ್ಲಿದೆ. ಬೃಹತ್ ಬ್ರಹ್ಮ ಮಹಚ್ಚೇತಿ ಶಬ್ದಾಃ ಪರ್ಯಾಯವಾಚಕಾಃ ಏಭಿಃ ಸಮನ್ವಿತೋ ರಾಜನ್ ಗುಣೈಃ ವಿದ್ವಾನ್ ಬೃಹಸ್ಪತಿಃ. ಬೃಹತ್ ಮಹತ್ ಮತ್ತು ಬ್ರಹ್ಮ ಎಂಬ ಶಬ್ದಗಳು ಸಮಾನಾರ್ಥ ಕೊಡುವಂಥವು. ಈ ಬೃಹಸ್ಪತಿ 3 ಗುಣಗಳಿಂದ ಕೂಡಿದವನಾದ್ರಿಂದ ಅವನಿಗೆ ಬೃಹಸ್ಪತಿ ಅನ್ನುವ ಹೆಸರು ಬಂತು ಅಂತ ಅಲ್ಲಿ ವಿವರ ಇದೆ. ಮಹತ್ ಬ್ರಹ್ಮ ಅಂದ್ರೆ ವೇದದ ಜ್ಞಾನಿ ಇವನಾದ್ರಿಂದ ಬ್ರಹ್ಮದ ಗುಣ ಬಂತು. ಮಹತ್ ಅಂದ್ರೆ ದೇವತೆಗಳ ಪುರೋಹಿತನಾದ್ರಿಂದ ಮಹತ್ವದ ಸ್ಥಾನ ಇದೆ. ಬೃಹತ್ ಅನ್ನೋದನ್ನು ಹೀಗೆ ವ್ಯಾಖ್ಯಾನ ಮಾಡಬಹುದಾಗಿದೆ. ಬೃಹತ್ ಅಂದ್ರೆ ಬೃಹತೀಯ ಪತಿ ಆದ್ರಿಂದ ಇವನು ಬೃಹಸ್ಪತಿ. ಏಷವೋ ಏವ ಬೃಹಸ್ಪತಿ ವಾಗ್ವೈ ಬೃಹತಿ ತಸ್ಯಾ ಏಷ ಪತಿ ತಸ್ಮಾದು ಬೃಹಸ್ಪತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಅಥವಾ 1ನೇ ಅಧ್ಯಾಯದಲ್ಲಿ ಆ ಗಣನೆಯ ಲೆಕ್ಕಾಚಾರದಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಕಡೆ ಆಗಬಹುದು. 3ನೇ ಅಧ್ಯಾಯದ ಒಂದು ಭಾಗದಲ್ಲಿ ಅದನ್ನು ಹೀಗೆ ಹೇಳ್ತಾರೆ. ಮುಖ್ಯ ಪ್ರಾಣ ನಾಮಗಳನ್ನು ಹೇಳುವಾಗ ವಾಗಭಿಮಾನಿನಿಯಾದ ಸರಸ್ವತಿ ಅಥವಾ ಭಾರತೀಯರಿಗೆ ಬೃಹತಿ ಅಂತ ಹೆಸರು. ಅವಳ ಗಂಡ ಆದ್ರಿಂದ ಇವನು ಕೂಡ ಬೃಹಸ್ಪತಿ ಆಗಿದ್ದಾನೆ. ಈ ಬೃಹಸ್ಪತಿಗೂ ಕೂಡ ಬೃಹಸ್ಪತಿ ಅಂತ ಹೆಸರು ಯಾಕೆ ದೇವಗುರುವಿಗೆ ಅಂದ್ರೆ ಅವನ ಪತ್ನಿಯಂತ ತಾರೆಯೂ ಕೂಡ ಅನೇಕ ವೇದ ಛಂದಸ್ಸುಗಳಿಗೆ ವೇದಾಭಿಮಾನಿನಿ ಕೂಡ ಆಗಿದ್ದಾಳೆ. ಅವಳ ಪತಿ ಆದ್ರಿಂದ ಇವನು ಕೂಡ ಬೃಹಸ್ಪತಿ ಎನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ನಾವು ಅದನ್ನ ತಿಳ್ಕೊಳ್ಬಹುದಾಗಿದೆ. ಹೀಗೆ 3 ಗುಣಗಳನ್ನು ಪ್ರತ್ಯೇಕವಾಗಿ ವ್ಯಾಖ್ಯಾನಿಸುವುದಾದ್ರೆ ಬೃಹತೀಯ ಗಂಡ ಮತ್ತು ವೇದದ ಜ್ಞಾನಿ ಮತ್ತು ದೇವತೆಗಳ ಪುರೋಹಿತನಾಗಿ ಮಹತ್ವದ ಸ್ಥಾನದಲ್ಲಿದ್ದವನು ಅಂತ ಇದರ ಅರ್ಥ ಆಗಬಹುದಾಗಿದೆ. ಹಾಗೆ ನೋಡಿದ್ರೆ ಈ ಬೃಹದಾರಣ್ಯಕ ಉಪನಿಷತ್ತು ಮುಖ್ಯ ಪ್ರಾಣನನ್ನ, ಚತುರ್ಮುಖನನ್ನ, ಪರಮಾತ್ಮನನ್ನು ಹೇಳ್ತದೆ. ಇಲ್ಲಿ ಬರುವ ಬೃಹಸ್ಪತಿ ಅನ್ನೋ ಹೆಸರು ಕೂಡ ಮುಖ್ಯ ಪ್ರಾಣಂದು, ಚತುರ್ಮುಖಂದು ಮತ್ತು ಪರಮಾತ್ಮಂದು. ಬೃಹಸ್ಪತಿ ಇದೇನು ಅಲ್ಲ ಅದು. ಆದರೆ ಬೃಹತಿ ಅನ್ನೋ ಶಬ್ದ ಅನೇಕ ಸ್ತ್ರೀಯರಿಗೆ ಕೂಡ ವಾಚಕವೇ ಆಗಿದೆ. ಕೃಷ್ಣನ ಪತ್ನಿಯಾದ ರುಕ್ಮಿಣಿಯೂ ಬೃಹತಿಯಾಗಿದ್ದು, ಬೃಹತಿ ಚಾರು ಸರ್ವಾಂಗಿ ಅಂತ ಹರಿವಂಶ ಅವಳನ್ನು ವರ್ಣನೆ ಮಾಡ್ತದೆ. ಅದಲ್ಲದೆ ಬೃಹತಿ ಅನ್ನುವ ಹೆಸರಿನ ಒಬ್ಬಳು ಪತ್ನಿ ಕೂಡ ಅವನಿಗಿದ್ದದ್ದು ಹರಿವಂಶದಲ್ಲಿ ಉಲ್ಲೇಖ ಕಂಡಿದೆ. ಬೃಹಸ್ಪತಿಯ ಪತ್ನಿಯಾದ ತಾರೆಯೂ ಕೂಡ ಬೃಹತಿ ಸ್ತ್ರೀ ಗುಣಗಳಿಂದ ಕೂಡಿದವಳು. ಸರಸ್ವತಿಯಷ್ಟು, ಭಾರತೀಯಷ್ಟು, ಲಕ್ಷ್ಮಿಯಷ್ಟು ಅಲ್ಲದೇ ಇದ್ರೂ ಕೆಲವು ಗುಣಗಳಿಂದ ಕೂಡಿದವಳು. ಅವಳ ಗಂಡ ಇವನಾದ್ರಿಂದ ಬೃಹಸ್ಪತಿ ಅಂತ ಅದನ್ನ ವ್ಯಾಖ್ಯಾನಿಸಿಕೊಳ್ಳಬಹುದಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯ.